अस्सलामु अलैकुम वरहमतुल्लाहि वबरकातुहू। ವೇದಿಕೆ ಮೇಲೆ ಆಸೀನರಾಗಿರುವಂತಹ ಎಲ್ಲ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಉಸ್ತಾದರೇ, ಎಸ್ಎಸ್ಎಫ್ ಕಮಿಟಿಯ ಪದಾಧಿಕಾರಿಗಳೇ ಹಾಗೂ ನಮ್ಮ ಊರಿನ ನೇತಾರರೇ ಮತ್ತು ಪ್ರೀತಿಯ ಮಕ್ಕಳೇ, ಬಹಳ ಬಹಳ ಹೆಮ್ಮೆ ಅನಿಸ್ತಾ ಇದೆ ನಮ್ಮ ಊರಿನಲ್ಲಿ ನಡೆಯುತ್ತಿರುವಂತಹ ಈ ಅಂತ ಒಂದು ಕಾರ್ಯಕ್ರಮಕ್ಕೆ ತಾವು ನೆನ್ಪಿಟ್ಟು ಆಹ್ವಾನಿಸಿ ನಮ್ಮ ಅಶ್ರೀಫ್ ಉಸ್ತಾದ್ ಅವರು ಆಸ್ಪತ್ರೆಗೆ ಬಂದು ಹೇಳಿದಾಗ ಇವತ್ತು ಸ್ವಲ್ಪ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗಲ್ಲ ಅಂತ ಹೇಳಿದಾಗಲೂ ಕೂಡ ಅವರು ಅತ್ಯಂತ ಆತ್ಮೀಯತೆಯಿಂದ ಬರಮಾಡಿಕೊಂಡು ಇಲ್ಲ ತಾವು ಬರಲೇಬೇಕು, ನಮ್ಮ ಊರಿನಲ್ಲಿ ಸುಮಾರು ಮಕ್ಕಳ ಈ ಒಂದು ಕಾರ್ಯಕ್ರಮ, ಸೊ ಅಷ್ಟೊಂದೆಲ್ಲ ಹೇಳಿದಾಗ ಖಂಡಿತವಾಗಿಯೂ ಇವತ್ತು ಇದನ್ನ ಮಿಸ್ ಮಾಡ್ಲಿಕ್ಕೆ ಸಾಧ್ಯ ಆಗ್ಲೇ ಇಲ್ಲ. ಬಹಳ ಆತ್ಮೀಯತೆಯಿಂದ ಅವರು ನಮ್ಮನ್ನು ಇಲ್ಲಿಗೆ ಆಹ್ವಾನಿಸಿದ್ದಾರೆ. ಬಹಳ ಹೆಮ್ಮೆ ಅನಿಸ್ತಾ ಇದೆ. ಇವತ್ತು ಇದೇ ರೀತಿ ನಾನು ಕೂಡ ಮಂಜರಾಡಿ ಮಹದನಲುಲು ಮದ್ರಸದಲ್ಲಿ 8ನೇ ತರಗತಿವರೆಗೂ ಅಲ್ಲೇ ಮದ್ರಸಕ್ಕೆ ಹೋಗಿ ಇಂಥ ಹಲವಾರು ಕಾರ್ಯಕ್ರಮದಲ್ಲಿ ಇದೇ ರೀತಿ ಕೂತ್ಕೊಂಡು ಬಹಳಷ್ಟು ಭಾಷಣಗಳನ್ನು ಕೂಡ ಕೇಳಿದ್ದೀನಿ. ನಮ್ಮ ಹಮೀದ್ ಉಸ್ತಾದ್ ನನ್ನ ಗುರುಗಳವರು, ಯಾವಾಗ್ಲೂ ನೆನೆಸ್ತೀನಿ. ಯಾವುದೇ ಕಾರ್ಯಕ್ರಮದಲ್ಲೇ ಇರಲಿ, ನಮ್ಗೆ ಒಂದು ವಿಜ್ಞಾನ ಮತ್ತು ಧರ್ಮ ಎರಡು ಎಷ್ಟು ಮುಖ್ಯ ಅಂತ ನಮ್ಗೆ ಈಗ ಅದರ ಮಹತ್ವ ಗೊತ್ತಾಗ್ತಾ ಇದೆ. ಯಾಕಂತಂದ್ರೆ ಅವಾಗೆಲ್ಲ ನಮ್ಗೆ ಆ ಒಂದು ಈಮಾನಿನ ಮಹತ್ವ ಹಾಗೂ ಈಗ ನಮ್ಮ ಇನ್ನೊಬ್ರು ಉಸ್ತಾದರು ಈಗ ತಾನೇ ಹೇಳ್ತಾ ಇದ್ರು, ಬಹಳ ಅದ್ಭುತವಾಗಿ ಒಂದು ಸಂದೇಶನ ಕೊಟ್ರು. ಯಾವ ರೀತಿ ನಾವು ಧರ್ಮವನ್ನು ಅರಿತು ಸಂಪೂರ್ಣವಾಗಿ ಅದನ್ನ ನಾವು ಅರ್ಥ ಮಾಡಿಕೊಂಡರೆ ಬೇರೆ ಯಾವುದೇ ರೀತಿಯಲ್ಲಿ ತಪ್ಪು ಮಾರ್ಗದಲ್ಲಿ ಯಾರು ಹೋಗಲ್ಲ. ಸೊ ಆದ್ದರಿಂದ ನಾವು ಧರ್ಮವನ್ನು ಎಷ್ಟು ಆಳವಾಗಿ ಅದನ್ನ ಅರಿಬೇಕು ಅನ್ನೋದ್ರ ಬಗ್ಗೆ ಉಸ್ತಾದರು ಬಹಳ ಅರ್ಥಪೂರ್ಣವಾಗಿ ಹೇಳಿದ್ದಾರೆ. ನಾವು ಒಂದು ಅರ್ಥ ಮಾಡ್ಕೊಳ್ಬೇಕಾಗಿರುವಂತ ಸಂಗತಿ ಏನಂತಂದ್ರೆ, ನಮ್ಮ ಆರೋಗ್ಯ ಮತ್ತು ವಿದ್ಯೆ ಇವೆರಡು ನಮ್ಮ ಊರಿನ ಅಭಿವೃದ್ಧಿಗೆ ಮತ್ತು ಬೆಳವಣಿಗೆಗೆ ಬಹಳ ಅತ್ಯಗತ್ಯ. ನಾವು ಆರೋಗ್ಯವಂತರಾಗಿದ್ರೇನೆ ನಮ್ಮ ಊರಿಗೆ, ನಮ್ಮ ಸಮುದಾಯಕ್ಕೆ ಏನಾದರೂ ಕೊಡುಗೆಯನ್ನ ಕೊಡಬಹುದು. ಹಾಗೆ ನಿಜವಾಗಿಯೂ ನನ್ನ ಪ್ರಕಾರ ಒಂದು ಊರಿನ ಅಭಿವೃದ್ಧಿ ಅಂತಂದ್ರೆ ಬರೀ ಹೊಸ ರಸ್ತೆ ಅಥವಾ ಹೊಸ ಕಟ್ಟಡ ಅಲ್ಲ. ಊರಿನ ಅಭಿವೃದ್ಧಿ ಅಂದ್ರೆ ಶಿಕ್ಷಣಕ್ಕೆ ಆದ್ಯತೆ ನೀಡುವುದು, ಶಿಕ್ಷಣದಲ್ಲಿ ನಮ್ಮ ಮಕ್ಕಳನ್ನ ಮುಂದಕ್ಕೆ ತರುವಂತದ್ದು ಹಾಗೂ ಅವ್ರನ್ನ ವಿದ್ಯೆಯಲ್ಲಿ ಮುಂಚೂಣಿಯಲ್ಲಿ ತಂದು ಅವ್ರನ್ನ ಸಾಧ್ಯವಾದಷ್ಟು ಅವ್ರನ್ನ ಕಲಿಸುವುದು ನಮ್ಮ ಊರಿನ ಅಭಿವೃದ್ಧಿಗೆ ಬಹಳ ಅತ್ಯಗತ್ಯ. ಅದನ್ನ ನಾವು ಸಾಧ್ಯವಾದಷ್ಟು ನಮ್ಮ ಹಳ್ಳಿಗೆ ಹೋಗಿ ನಮ್ಮ ಊರಿನ ಕಡೆಯ ಮನೆಯಲ್ಲಿ ಯಾರೇ ಇರ್ಲಿ, ಎಷ್ಟೇ ಕಷ್ಟ ಇರ್ಲಿ, ಅವರಿಗೆ ವಿದ್ಯೆ ಕೊಡಿಸುವಲ್ಲಿ ನಾವು ಪ್ರಮುಖ ಪಾತ್ರ ವಹಿಸುವುದು ಬಹಳ ಅತ್ಯಮೂಲ್ಯವಾಗಿದೆ. ಹಾಗಾಗಿ ನನ್ನ ಒಂದು ಮನವಿ ಹಾಗೂ ವಿನಂತಿ ಏನಂತಂದ್ರೆ, ಈ ತರ ನಮ್ಮ ಊರಿನಲ್ಲಿ ಯಾರಾದ್ರೂ ಒಂದು 8ನೇ ತರಗತಿ 9ನೇ ತರಗತಿ ಅಥವಾ ಬೇಗನೆ ಶಾಲೆಯನ್ನ, ಮತ್ತು ಈಗ ಇನ್ನೊಂದು ಬಹಳ ಖುಷಿ ತರುವಂತ ವಿಷಯ ಏನಂತಂದ್ರೆ, ಮುಂಚೆಲ್ಲ ಮದ್ರಸಾ ಮತ್ತು ಮಸ್ಜಿದ್ಗಳಲ್ಲಿ ಬರೀ ನಮ್ಮ ದೀನಿಯಾದ ಕಾರ್ಯಕ್ರಮ ಮಾತ್ರ ಕಲಿಸ್ಕೊಡ್ತಾ ಇದ್ರು. ಈಗ ಹಾಗೆ ಆಗಿಲ್ಲ. ಈಗ ನೋಡ್ಬಹುದು, ಯಾವುದೇ ಕಾರ್ಯಕ್ರಮ ಇದ್ರು, ಯಾವುದೇ ನಮ್ಮ ದೀನಿ ಪರವಾದ ಏನೇ ಕಾರ್ಯಕ್ರಮ ಇದ್ರು ಕೂಡ ನಾವು ಟೆಕ್ನಾಲಜಿಕಲಿ ನಮ್ಮ ಉಸ್ತಾದರೇ ಎಷ್ಟು ಮುಂದಕ್ಕೆ ಬಂದಿದ್ದಾರೆ. ಈಗ
ಉಸ್ತಾದ್ರೆ ಈಗ ಆಗಿದ್ದಾರೆ. ನಮ್ಮ ಈಗ ಅರಬಿಕ್ ಕಾಲೇಜಲ್ಲಿ ಈಗ ಅರಬಿಕ್ ಮದ್ರಸಾ ಜೊತೆಗೆ ಅವರಿಗೆ ಶಿಕ್ಷಣವನ್ನ ಕೂಡ ಹೆಚ್ಚು ಗಮನ ಕೊಟ್ಟು ಅವ್ರನ್ನ ಒಂದು ಅಟ್ಲೀಸ್ಟ್ ಒಂದು ಡಿಗ್ರಿ ತಗೊಳ್ತಾರ ಮಾಡ್ತಾ ಇದ್ದಾರೆ. ಬಹಳ ಇದೊಂದು ನೋಡಿ, ನಾವು ಕಾಲಕ್ಕೆ ತಕ್ಕಂತೆ ಎಷ್ಟು ಒಳ್ಳೆ ರೀತಿಯಲ್ಲಿ ನಾವು ಕೂಡ ಬದಲಾಗ್ತಾ ಇದ್ದೀವಿ. ಸೊ ಹಾಗಾಗಿ ನಮ್ಮ ಧರ್ಮವು ಬರೀ ನಾವು ಅಲ್ಲೇ ಸೀಮಿತಗೊಳಿಸ್ಬೇಕಂತ ಎಲ್ಲೂ ಹೇಳಲಿಲ್ಲ. ನಮ್ಗೆ ವಿಜ್ಞಾನ ಮತ್ತು ಧರ್ಮ ಎರಡನ್ನೂ ಒಗ್ಗೂಡಿಸಿ ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ನಾವು ಹೋದ್ರೇನೆ ಖಂಡಿತವಾಗಿಯೂ ನಮ್ಮ ಈ ಒಂದು ಊರು ಕೂಡ ಅಭಿವೃದ್ಧಿ ಕಾಣಲು ಸಾಧ್ಯ. ಹಾಗಾಗಿ ಈ ಒಂದು SSF ಈ ಒಂದು ಕಾರ್ಯಕ್ರಮ ಏನ್ ಸಾಹಿತ್ಯೋತ್ಸವ ಕಾರ್ಯಕ್ರಮ ಏನ್ ಮಾಡ್ತಾ ಇದೆ, ಇದೊಂದು ಬಹಳ ಒಳ್ಳೆ ಕಾರ್ಯಕ್ರಮ. ಮೊನ್ನೆ ಬಂದಾಗ ಶ್ರೀ ಉಸ್ತಾದ್ರು ಹೇಳ್ತಾ ಇದ್ರು ಇದರ ಮಹತ್ವ ಯಾವ ರೀತಿಯಲ್ಲಿ ಎಷ್ಟು ವರ್ಷಗಳಿಂದ ಮಾಡ್ತಾ ಇದ್ದೀವಿ. ಆವಾಗ ನನ್ಗನಿಸ್ತು ಎಷ್ಟೊಂದೋ ಜನ ಮಕ್ಕಳು ಎಷ್ಟು ಪ್ರತಿಭಾವಂತರು ಇರ್ತಾರೆ, ಅವರ ಪ್ರತಿಭೆನ ತೋರಿಸ್ಲಿಕ್ಕೆ ಒಂದು ಸ್ಟೇಜ್ ಬೇಕಾಗಿದೆ ಅಷ್ಟೇ. ಈ ಒಂದು SSF ಮುಖಾಂತರ ಅವ್ರನ್ನ ಮುಂಚೂಣಿಗೆ ತಂದು ಅವ್ರನ್ನ ಗುರುತಿಸಿಕೊಂಡು ಅವ್ರನ್ನ ಉತ್ತುಂಗಕ್ಕೆ ಹೋಗುವಂತ ಕೆಲಸ, ಅವರಿಗೆ ಒಂದು ದಾರಿದೀಪವಾಗಿ ನೀವು ಇದನ್ನ ನಡೆಸ್ಕೊಂಡು ಬರ್ತಾ ಇದ್ದೀರಾ. ಇದಕ್ಕೆ ಬಹಳ ನಾನು ಇದನ್ನ ಒಂದು ಶ್ಲಾಘನೀಯ ಕಾರ್ಯ ಅಂತಾನೆ ಹೇಳ್ಬೋದು. ಬಹಳ ಖುಷಿಯಿಂದ ಹಾಗೂ ಹೆಮ್ಮೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರ ಮುಂದೆ ನಿಂತು ನನ್ನ ಒಂದು ಸಂದೇಶವನ್ನ ನಿಮ್ಮ ಮುಂದೆ ಇಡಲು ಅವಕಾಶ ಮಾಡಿಕೊಟ್ಟ ತಮ್ಗೆಲ್ರಿಗೂ ವಂದಿಸುತ್ತಾ, ಯಾವುದೇ ನಮ್ಮ ಊರಿನ SSF ಅಥವಾ ಬೇರೆ ಯಾವುದೇ ಸಂಘಟನೆಯ ಏನೇ ಕಾರ್ಯಕ್ರಮ ಇರಲಿ, ಆರೋಗ್ಯದ ಬಗ್ಗೆ ಇರುವಂತ ಏನಾದ್ರೂ ಕಾರ್ಯಕ್ರಮ ಇದ್ರೂ ಕೂಡ ಯಾವಾಗ್ಲೂ ನಮ್ಮ ಸಹಾಯ ಮತ್ತು ಸಹಕಾರ ಇದ್ದೇ ಇರುತ್ತೆ ಅಂತ ಭರವಸೆಯನ್ನು ನೀಡುತ್ತಾ ನನ್ನ ಮಾತನ್ನ ಕೊನೆಗೊಳಿಸುತ್ತಿದ್ದೇನೆ. ಅಸ್ಸಲಾಮು ಅಲೈಕುಂ.